ಕೆಲಸ ಮಾಡೋದ್ರಲ್ಲಿ 2 ವಿಧ ಅಂತ ಇದೆ ಅನ್ನೋದು ತಿಳ್ಕೊಂಡ್ವಿ. ಒಂದು ಪುಣ್ಯದ ಕೆಲಸ, ಇನ್ನೊಂದು ಪಾಪದ ಕೆಲಸ. ಅದಕ್ಕೆ ವಿರುದ್ಧವಾಗಿ ಮಾಡ್ತಾರೆ. ಪುಣ್ಯದ ಕೆಲಸ ಅಂದ್ರೆ ಏನು? ನಮ್ಮ ಶಾಸ್ತ್ರದಲ್ಲಿ ಏನು ಕೊಟ್ಟಿದಾರೋ ಅದಕ್ಕೆ ಅನುಗುಣವಾಗಿ ನಾವು ಜೀವನ ಮಾಡೋದು ಪುಣ್ಯದ ಕೆಲಸ. ಅದಕ್ಕೆ ವಿರುದ್ಧವಾಗಿ ಮಾಡೋದು ಪಾಪದ ಕೆಲಸ. ಇದನ್ನ ನಾವು ಸಕರ್ಮ ಅಂತ ಕರೆದ್ರೆ, ಇದನ್ನ ಏನಂತ ಕರಿತೀವಿ? ವಿಕರ್ಮ ಅಂತ ಕರಿತೀವಿ. ಸೊ ಸಕರ್ಮಗಳನ್ನ ಮಾಡಿದ್ರೆ ಅಂದ್ರೆ ನಮ್ಮ ಶಾಸ್ತ್ರದ ಪ್ರಕಾರ ನಾವು ಕೆಲಸ ಮಾಡೋದಕ್ಕೆ ಹೋದ್ರೆ ಏನಾಗುತ್ತೆ? ನಮಗೆ ಪುಣ್ಯ ಸಿಗುತ್ತೆ. ವಿಕರ್ಮದ ಕೆಲಸ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ? ಪಾಪ ಸಿಗುತ್ತೆ. ಸೊ ಪುಣ್ಯನೂ ನಾವು ಅನುಭವಿಸ್ಬೇಕು, ಪಾಪನೂ ಸಹ ನಾವು ಅನುಭವಿಸ್ಬೇಕು. ಅದು ಯಾವಾಗ ಯಾವ ರೀತಿ ನಮಗೆ ಬರುತ್ತೆ ಅಂತ ಅದು ನಮಗೆ ಗೊತ್ತಿಲ್ಲ. ನಾವು ಮಾಡಿದಂತಹ ಕೆಲಸ ಅಥವಾ ಕರ್ಮದ ಮೇಲೆ ಭಗವಂತನ ಒಂದು ನೈಸರ್ಗಿಕ ನಿಯಮಗಳೇನಿದೆ ಅದರ ಪ್ರಕಾರ ನಮಗೆ ಅದು ರಿವರ್ಸು ಬಂದೇ ಬರುತ್ತೆ. ನ್ಯೂಟನ್ಸ್ ಥರ್ಡ್ ಲಾ, ಫಾರ್ ಎವರಿ ಆಕ್ಷನ್ ದೇರ್ ಇಸ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ಬಂದೇ ಬರುತ್ತೆ. ನಾನು ಇದನ್ನು ಮಾಡಿದ್ದೀನಿ, ನನಗೆ ಬೇಡ ಅಂದರೆ ಆಗಲ್ಲ. ಸೊ ಆ ಒಂದು ಬಂದೇ ಬರುತ್ತೆ. ನಾನು ಪುಣ್ಯ ಮಾಡಿದ್ರೆ ಪುಣ್ಯದ ಫಲನ ನಾನು ಅನುಭವಿಸ್ಲೇಬೇಕು, ಪಾಪ ಮಾಡಿದ್ರು ಪಾಪದ ಫಲನ ನಾನು ಅನುಭವಿಸ್ಲೇಬೇಕು. ನಾವು ಮಾಡಿದ ಕರ್ಮನ ನಾವೇ ಅನುಭವಿಸ್ಬೇಕು. ಸಕರ್ಮ ವಿಕರ್ಮದ ಜೊತೆ ಭಗವಂತ ನಮಗೆ ಇನ್ನೊಂದನ್ನು ಕೊಟ್ಟಿದ್ದಾರೆ, ಅದೇನದು ಅಕರ್ಮ. ಅಂದ್ರೆ ಯಾವ ರೀತಿ ಒಬ್ಬ ಸೈನಿಕ ದೇಶದ ರಕ್ಷಣೆಗೋಸ್ಕರ ಒಬ್ಬ ಶತ್ರುಗಳನ್ನ ಕೊಂದ್ರೂ ಸಹ ಅವನಿಗೆ ಶಿಕ್ಷೆ ಅನ್ನೋದು ಬರಲ್ಲ. ಏನ್ ಬರುತ್ತೆ? ಗೌರ್ಮೆಂಟ್ ಕಡೆಯಿಂದ ಅವಾರ್ಡ್ ಬರುತ್ತೆ. ಯಾವಾಗ ನಾವು ಧರ್ಮಕ್ಕೋಸ್ಕರ, ಭಗವಂತನ ಒಂದು ಕಾರ್ಯಕ್ಕೋಸ್ಕರ, ಸೇವೆಗೋಸ್ಕರ ನಾವು ಕೆಲಸನ ಮಾಡ್ತೀವಿ, ನಮ್ಮ ಜೀವನದಲ್ಲಿ ಕೃಷ್ಣನ್ನ ಮಧ್ಯದಲ್ಲಿ ಇಟ್ಕೊಂಡು ಯಾವಾಗ ನಮ್ಮ ಜೀವನನ ಮಾಡ್ತೀವಿ, ಅದೇನಾಗುತ್ತೆ? ಅಕರ್ಮ ಆಗುತ್ತೆ. ಅದರಿಂದ ನಮಗೆ ಪಾಪದ ಲೇಪನೂ ಇಲ್ಲ, ಪುಣ್ಯದ ಲೇಪನೂ ನಮಗೆ ಬರಲ್ಲ. ಪುಣ್ಯ ಅನುಭವಿಸಿದ್ರೆ ಕಡಿಮೆ ಆಗುತ್ತೆ, ಪಾಪನೂ ಅನುಭವಿಸಿದ್ರೆ ಕಡಿಮೆ ಆಗುತ್ತೆ. ಆದರೆ ಈ ಒಂದು ಅಕರ್ಮದಿಂದ ನಾವು ಮಾಡುವಂಥ ಕೆಲಸ ಅದು ಯಾವತ್ತೂ ಕಡಿಮೆ ಆಗಲ್ಲ. ನಮಗೆ ಜನ್ಮ ಜನ್ಮಗಳವರೆಗೂ ಫಿಕ್ಸ್ಡ್ ಡಿಪಾಸಿಟ್ ಆಗಿ ನಮ್ಮ ಜೊತೆಲೇ ಬರ್ತಾರೆ. ಸೊ ನಾವು ಈ ಒಂದು ಜನ್ಮದಲ್ಲಿ ಭಗವಂತನ ಸೇವೆಯಾಗಿ ಅಥವಾ ಭಗವಂತನ ನಮ್ಮ ಜೀವನದಲ್ಲಿ ಮುಖ್ಯವಾಗಿ ಕೇಂದ್ರವಾಗಿ ಇಟ್ಕೊಂಡು ಏನೆಲ್ಲ ಒಂದು ಆಕ್ಟಿವಿಟಿ ಮಾಡ್ತೀವೋ ಅದರಿಂದ ಬರುವಂಥ ಸುಕೃತ ಅಂತ ಅದು ಯಾವತ್ತೂ ನಮ್ಮಿಂದ ಕಡಿಮೆ ಆಗಲ್ಲ. ಜನ್ಮ ಜನ್ಮಗಳು ನಮ್ಮ ಹತ್ರ